ಶ್ರೀ ಗಣೇಶಾಯ ನಮಃ. ಸರ್ವೇಭ್ಯೋ ದೇವೇಭ್ಯೋ ನಮಃ. ಗುರುರಾಯರ ಆಶೀರ್ವಾದ ನಮ್ಮ ಮೇಲಿರಲಿ, ಸಾಯಿಬಾಬಾ ಆಶೀರ್ವಾದ ನಮ್ಮ ಮೇಲಿರಲಿ. ಹಾಯ್ ಫ್ರೆಂಡ್ಸ್, ಇಷ್ಟು ದಿನ ನಾನು ಇನ್ಸ್ಟಾಗ್ರಾಮಲ್ಲಿ ಆ್ಯಕ್ಟಿವ್ ಆಗಿರೋದು ಗೊತ್ತಿದೆ. ಪ್ರೀತಿ ಪ್ರೋತ್ಸಾಹ ಕೊಟ್ಟಿದ್ದೀರಾ. ಇನ್ನು ಮುಂದೆ ನಾನು ಯೂಟ್ಯೂಬ್ನಲ್ಲಿ ವಿಡಿಯೋಗಳಾಗ್ತೀನಿ. ನಾನು ಮಾಡಿದಂಥ ಈ ರೀತಿ ಪ್ರವಾಸಿ ಸ್ಥಳಗಳನ್ನು ಹಾಕ್ತೀನಿ. ನನಗೆ ಯಾವ್ಯಾವ ಒಂದು ರಂಗದಲ್ಲಿ ಆಸಕ್ತಿ ಇದೆ ಅವುಗಳನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ನಾನು ಮಾಡಿದಂಥ ಪ್ರವಾಸ ಭಾರತದಲ್ಲೆಲ್ಲ ಸುಮಾರಷ್ಟು ಪ್ಲೇಸ್ಗಳೆಲ್ಲ ನಾವು ನೋಡಿದ್ದೀವಿ. ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಂತ ಲಾಂಗ್ ವಿಡಿಯೋಸ್ ಶುರು ಮಾಡಿದ್ದೀನಿ. ಇನ್ನೂ ಅನೇಕ ವಿಷಯಗಳಿವೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಕ್ಕೆ. ಅದನ್ನೆಲ್ಲ ಲಾಂಗ್ ವಿಡಿಯೋಸ್ ಮಾಡಿ ಹಾಕ್ತೀನಿ. ಈಗ ಕಾಣಿಸ್ತಾ ಇರೋದು ನಮ್ಮ ಫಾರ್ಮ್ ಹೌಸ್, ಸಿರ್ಸಿ ಹತ್ತಿರ ಇರೋ ನಮ್ಮ ಹಳ್ಳಿ ಮನೆ. ತುಂಬ ಸುತ್ತಮುತ್ತ ಪರಿಸರ ಚೆನ್ನಾಗಿದೆ ನೋಡಿ. ಜೋರಾಗಿ ಮಳೆ ಸುರಿತಾ ಇರುವಾಗ ವಿಡಿಯೋ ಮಾಡಿದ್ದೀನಿ. ಈ ಥರ ಮಳೆ ನೋಡಿದ್ರೆ ಸಾಕು, ನನಗೆ ಎಲ್ಲ ಮಳೆ ಹಾಡುಗಳೆಲ್ಲ ನೆನಪಾಗ್ಬಿಡ್ತವೆ. ಮಾಯದಂಥ ಮಳೆ ಬಂತಣ್ಣ ಅದು ನೆನಪಾಗುತ್ತೆ. ಹಾಗೆ ಸ್ವಾತಿ ಮುತ್ತಿನ ಮಳೆ ಹನಿಯೇ ಮೆಲ್ಲ ಮೆಲ್ಲನೆ ಧರಿಗಿಳಿಯೇ, ಅಲ್ಲಿ ಮಧ್ಯದಲ್ಲಿ ಮ್ಯೂಸಿಕ್ ಬರುತ್ತೆ, ಚಟ್ಪಟ್ ಅಂತ, ಅದು ನೆನಪಾಗುತ್ತೆ. ತುಂಬ ಚೆನ್ನಾಗಿದೆ ಆ ಹಾಡು, ನೀವೊಂದು ಸಲ ಕೇಳಿ. ಸರಿ, ಈ ಥರ ಅಂಗಳಗಳು ನೋಡಿದ್ರೆ ಅಲ್ಲಿ ಹೋಗಿ ಆ ರಾಡಿನಲ್ಲಿ ಆಟ ಆಡೋಣ ಅನಿಸುತ್ತೆ, ಪಚ್ ಅಂತ ಅಲ್ವಾ. ಎಷ್ಟು ಚೆನ್ನಾಗಿರುತ್ತೆ ಹಳ್ಳಿ ಮನೆ, ಹಳ್ಳಿ ಪರಿಸರ, ತುಂಬ ಖುಷಿ. ಹಾಗಂತ ಟೆನ್ಷನ್ ಯಾರಿಗಿರಲ್ವಾ, ಹಳ್ಳಿಯವರಿಗೂ ಇರುತ್ತೆ, ಪೇಟೆಯವರಿಗೂ ಇರುತ್ತೆ. ಪೇಟೆಯಲ್ಲಿ ಓಡೋದು, ಬಸ್ಗಳು, ಕೆಲಸ, ಮಕ್ಕಳು, ಮನೆ, ಕೆಲಸದವರು, ಅಯ್ಯೋ ತುಂಬ ಟೆನ್ಷನ್ ಇರುತ್ತೆ. ಅದರ ನಡುವೆ ನಮ್ಮ ಜೀವನ ಸಾಗಿಸ್ಕೊಂಡು ಹೋಗೋದು ಕಷ್ಟ ಗೊತ್ತು, ಆದರೆ ಅದರಲ್ಲಿ ಇರೋ ಸುಖವನ್ನು ಕೂಡ ನಾವು ಅನುಭವಿಸಬೇಕು. ಈ ಥರ ಪರಿಸರವನ್ನು ಎಂಜಾಯ್ ಮಾಡಬೇಕು. ಹಳ್ಳಿನಲ್ಲಿ ಕಷ್ಟ ಇಲ್ಲ ಅಂದ್ಕೊಂಡಿದ್ದೀರಾ, ಹಳ್ಳಿಯಲ್ಲೂ ಅಷ್ಟೇ. ತೋಟದ ಕೆಲಸ ಮಾಡಿಸ್ಬೇಕು, ಟೈಮ್ ಟು ಟೈಮ್ ಮದ್ದು ಹೊಡಿಸ್ಬೇಕು, ಬೆಳೆಗಳನ್ನು ಕೀಳಿಸ್ಬೇಕು, ಅವುಗಳನ್ನು ಸರಿಯಾಗಿ ಜೋಪಾನ ಮಾಡಬೇಕು, ಸೊಳ್ಳೆ ಕಚ್ಕೋಬೇಕು, ಇಲಿಗಳ ಕಾಟ, ಹೆಗ್ಗಣಗಳ ಕಾಟ, ಮತ್ತು ಕೋತಿಗಳ ಕಾಟ, ಕಾಡಹಂದಿ ಕಾಟ, ಅಯ್ಯೋ ಸಾಕಷ್ಟು ಇರುತ್ತೆ. ಬರೀ ಟೆನ್ಷನ್ ಅಂದ್ಕೊಂಡಿದ್ರೆ ನಮ್ಮ ಜೀವನ ಚೆನ್ನಾಗಿರಲ್ಲ. ಸೊ ಖುಷಿಯಾಗಿರೋಣ. ಈ ಥರ ಮಳೆಯನ್ನು ನೋಡಿ ಖುಷಿ ಪಡೋಣ, ಪರಿಸರ ನೋಡಿ ಖುಷಿ ಪಡೋಣ, ಅದಕ್ಕೆ ಸಂಬಂಧಪಟ್ಟ ಹಾಡುಗಳನ್ನು ನೆನೆಸ್ಕೊಂಡು ಮೈ ಮರೆಯೋಣ. ಇದಕ್ಕೇ ನಾನು ಲಾಗ್ ಶುರು ಮಾಡಿರೋದು. ಖುಷಿಯಾಗಿರೋಣ ಅಷ್ಟೇ. ನೋಡಿ, ಇದು ನಮ್ಮ ಪೇಟೆ ಮನೆ ಹತ್ತಿರ. ಇಲ್ಲೂ ಕೂಡ ನನಗೆ ಪೇಟೆಯಲ್ಲೂ ಹಸಿರು ಪರಿಸರ ದೇವ್ರು ಕೊಟ್ಟಿದ್ದಾನೆ. ಎಷ್ಟು ಪುಣ್ಯ ಮಾಡಿದ್ನೋ ನಾನು. ಬಾಲ್ಕನಿಗೆ ಬಂದರೆ ಸಾಕು, ಇವೆಲ್ಲ ನನ್ನನ್ನು ವೆಲ್ಕಮ್ ಮಾಡ್ತವೆ. ಬೆಳಿಗ್ಗೆ ಬಂದರೆ ಗುಡ್ ಮಾರ್ನಿಂಗ್ ಅಂತವೆ. ಎಷ್ಟು ಚಂದ ಅಲ್ವಾ. ಇದು ನಮ್ಮ ಅತ್ತಿಗೆ ಮನೆಗೆ ಹೋದಾಗ ತೆಗೆದ ಫೋಟೋ. ಈ ಥರ ಹಳದಿ ಹೂವು ಅಂದರೆ ನನಗೇನೋ ಕ್ರಶ್ಶು. ಮತ್ತು ಅವಳು ಒಂದೊಂದು ಗಿಡನೇ ತೋರಿಸಿ ಅವುಗಳದ್ದೆಲ್ಲ ಫೋಟೋ ತಕ್ಕೋ ಅಂತ ಇದ್ಲು. ಇದು ಕನಕಾಂಬರ ಗಿಡ. ಇದನ್ನು ನೋಡಿದ್ರೆ ಏನು ನೆನಪಾಗುತ್ತೆ ಹೇಳಿ, ಜನ್ಮದ ಜೋಡಿ ಸಿನಿಮಾ, ಶಿವರಾಜ್ ಕುಮಾರ್ ಮತ್ತು ಶಿಲ್ಪಾ. ಅದರೊಳಗೆ ಕನಕ ಕನಕ ಅಂತ ಹಾಡಿದೆ ನೋಡಿ. ಭೂಮಿ ಮ್ಯಾಗೆ ಹುಟ್ಟಿ ಅಂಬರದಾಗೆ ಚಾಚ್ಕೊಂಡೈತೆ. ಹಾಡು ಚೆನ್ನಾಗಿದೆ, ಸಿನಿಮಾನೂ ಚೆನ್ನಾಗಿದೆ, ನೆನಪಾಗತ್ತೆ. ಮತ್ತು ನಮ್ಮ ಅತ್ತಿಗೆ ಮನೆ ಎಷ್ಟು ಒಳ್ಳೆ ಪರಿಸರದಲ್ಲಿದೆ. ಎಲ್ಲಿದೆ ಗೊತ್ತಾ? ಅದು ಕದಂಬರ ರಾಜಧಾನಿ ಬನವಾಸಿ, ಅಲ್ಲಿದೆ ಅವ್ರ ಮನೆ. ನೋಡಿ, ಕಾಂಪೌಂಡು ಎಲ್ಲ ಸುತ್ತಮುತ್ತ ಗಿಡ ಬೆಳೆಸಿರೋದು ಸೂಪರಾಗಿದೆ ಅಲ್ವಾ. ಎಷ್ಟು ಚೆನ್ನಾಗಿದೆ. ಬರೀ ಮನೆ, ಹೂವಿನ ಗಿಡಗಳು ಅಷ್ಟೇ ಅಲ್ಲ, ಹೂವಿನಂಥ ಮನಸ್ಸಿರೋ ಜನ ಅವ್ರ ಮನೇಲಿ ಎಲ್ಲರೂ ಕೂಡ. ಸೊ ಥ್ಯಾಂಕ್ ಯು ಅತ್ತಿಗೆ. ನಮ್ಮ ಯಜಮಾನರ ಅಕ್ಕ ತಂಗಿಯರು ಎಲ್ಲರೂ ಕೂಡ ತುಂಬ ಒಳ್ಳೆ ಮನಸ್ಸಿನವರು. ಆ ಬಗ್ಗೆ ಸಮಯ ಬಂದರೆ, ಅವಕಾಶ ಸಿಕ್ಕರೆ ನೋಡೋಣ. ಇನ್ನೊಂದು ದಿನ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತೀನಿ. ನೆಕ್ಸ್ಟ್ ವಿಡಿಯೋಗಳಲ್ಲಿ ಕುಕ್ಕಿಂಗ್ ಬಗ್ಗೆ ಶೇರ್ ಮಾಡ್ಕೋತೀನಿ, ಬ್ಯೂಟಿ ಟಿಪ್ಸ್ ಕೊಡ್ತೀನಿ. ಹಾಗೆ ಕಾಶ್ಮೀರ, ಕನ್ಯಾಕುಮಾರಿವರೆಗೆ ಏನೇನು ಪ್ಲೇಸ್ಗಳು ನೋಡಿದ್ದೀನಿ ಅದ್ರ ಬಗ್ಗೆ ವಿಡಿಯೋ ನೋಡೋಣ. ಹಾಗೆ ವಿದೇಶಿ ಪ್ರವಾಸ ಮಾಡಿರೋದ್ರ ಬಗ್ಗೆನೂ ಕೂಡ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ಳೋಕ್ಕೆ ಆಸೆ ಇದೆ. ಥ್ಯಾಂಕ್ ಯು. ಬಾಯ್.